ವಾಚಮದನಯಂತ ದೇವಾಃ ತಾಂ ವಿಶ್ವರೂಪಾಃ ಪಶವೋ ವದಂತಿ ಸಾನೋ ಮಂದ್ರೇಶಮೂರ್ಜಂದುಹಾನ ಧೇನುರ್ವಾಗಸ್ಮಾನುಪಸುಷ್ಟುತೈತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಸಮೃದ್ಧಿಕರ, ಲಾಭಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಮೇಷರಾಶಿ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯವನ್ನ ಈ ವಿಡಿಯೋ ನಾವು ನೋಡೋಣ. ಸಂತೋಷ ಅನ್ನುವಂಥ ಒಂದೇ ಒಂದು ಹಾದಿಯನ್ನ ಮೇಷರಾಶಿಯವರು ಏಪ್ರಿಲ್ ತಿಂಗಳಲ್ಲಿ ಬಳಸ್ಕೊಳ್ತೀರ. ಈ ಹಿಂದೆ ಮಾರ್ಚ್ ತಿಂಗಳಲ್ಲಿ ನಾನು ನಿಮ್ಗೆ ಕೆಲವೊಂದು ನೆಗೆಟಿವಿಟೀಸ್ ಹೇಳಿದ್ರು ಸಹ ಏಪ್ರಿಲ್ ತಿಂಗಳಲ್ಲಿ ಬಹಳ ಬದಲಾವಣೆಗಳು, ತುಂಬಾ ಬದಲಾವಣೆಗಳನ್ನು ಕಾಣಬಹುದು. ಎಕ್ಸಾಂಪಲ್, ಏಪ್ರಿಲ್ 3ನೇ ತಾರೀಕು ಕುಜ, ನಿಮ್ಮ ರಾಶ್ಯಾಧಿಪತಿ ಕುಜ ತನ್ನ ಮಿತ್ರ ಸ್ಥಾನಕ್ಕೆ 12ನೇ ಮನೆಗೆ ಬಂದರೂ ಮಿತ್ರ ಸ್ಥಾನಕ್ಕೆ ಬರ್ತಾರೆ. ತಿಂಗಳ ಪೂರ್ತಿ ಅವರು ಮಿತ್ರನ ಮನೆಯಲ್ಲೇ ಇರ್ತಾರೆ, ಅದೊಂದು ಪ್ಲಸ್ ಪಾಯಿಂಟ್. ಎರಡನೇದು ಬುಧ, 11ನೇ ತಾರೀಕು ಬುಧ ಬಂದು ನೀಚ ಸ್ಥಾನಕ್ಕೆ ಬರ್ತಾನೆ. ನೀಚ ಸ್ಥಾನಕ್ಕೆ ಬಂದರೂ ಕೂಡ ಒಂದು ಪರಿವರ್ತನಾ ಯೋಗ ಅನ್ನುವಂತಹ ಯೋಗ ಅಪ್ಲಿಕೇಬಲ್ ಆಗಿ ಗುರು ಮಧ್ಯೆ ಮತ್ತೆ ಬುಧನ ಮಧ್ಯೆ ಒಂದು ಪರಿವರ್ತನಾ ಯೋಗ ಆಗುತ್ತೆ, ಅದು ಪ್ಲಸ್ ಪಾಯಿಂಟ್. ಹೇಗೆ ಅಂತ ವಿವರ ಕೊಡ್ತೀನಿ ನಾನು ನಿಮಗೆ. 15ನೇ ತಾರೀಕು ಸೂರ್ಯ ತನ್ನ ಉಚ್ಚ ಸ್ಥಾನವಾದಂತಹ ನಿಮ್ಮ ರಾಶಿಗೆ, ಮೇಷ ರಾಶಿಗೆ ಬಂದು ಕೂತ್ಕೋತಾರೆ. ಇನ್ನು 20ನೇ ತಾರೀಕು ಶುಕ್ರ ತನ್ನ ಸ್ವಕ್ಷೇತ್ರ 2ನೇ ಮನೆಗೆ ಬಂದು ಕೂತ್ಕೋತಾರೆ, ಅಂದ್ರೆ ನಿಮ್ಮ ರಾಶಿಯಿಂದ 2ನೇ ಮನೆ. ಇದು ಗ್ರಹಗಳ ಬದಲಾವಣೆ. ಆದರೆ ಈ ತಿಂಗಳು ನಿಮಗೆ ಹನುಮತ್ ಜಯಂತಿ ಇದೆ, 1ನೇ ತಾರೀಕು ಏಪ್ರಿಲ್ 1. ಅದು ಬಿಟ್ಟರೆ 19ನೇ ತಾರೀಕು ಅಕ್ಷಯ ತೃತೀಯ ಇದೆ. 2 ಹಬ್ಬ ಬಹಳ ವಿಶೇಷವಾಗಿ ಮಾಡುವಂಥದ್ದು. ಹಾಗಾದ್ರೆ ಮೊದಲನೇದಾಗಿ ನಿಮ್ಮ ರಾಶ್ಯಾಧಿಪತಿ ಹಾಗೂ ಅಷ್ಟಮ ಸ್ಥಾನಾಧಿಪತಿಯ ವಿವರಣೆ ತಿಳ್ಕೊಳ್ಳೋಣ. ನೋಡಿ ವೀಕ್ಷಕರೇ, ಒಂದು ವಿಡಿಯೋನ ನೀವು ಪ್ರಾರಂಭದಿಂದ ಅಂತ್ಯದವರೆಗೂ ನೋಡಿದ್ರೆ ಮಾತ್ರನೇ ಕ್ಲಾರಿಟಿ ಸಿಗೋದು ನಿಮಗೆ. ಸ್ವಲ್ಪ ಹೊತ್ತು ನೋಡ್ಬಿಟ್ಟು ನೀವು ಆಫ್ ಮಾಡಿದ್ರೆ ನಿಮ್ಗೆ ಗೊತ್ತಾಗೋದಿಲ್ಲ, ಪರಿಪೂರ್ಣತೆ ನಿಮ್ಗೆ ಗೊತ್ತಾಗೋದಿಲ್ಲ. ಈಗ ನೋಡಿ, ನಿಮ್ಮ ರಾಶ್ಯಾಧಿಪತಿ ಅಂದರೆ ನಿಮ್ಮ ಶರೀರ ಹಾಗೂ ನಿಮ್ಮ ಅದೃಷ್ಟ ಸ್ಥಾನಾಧಿಪತಿ ಆಗಿರತಕ್ಕಂಥ ಕುಜ ವಿಶೇಷವಾಗಿ 3ನೇ ತಾರೀಕು ನಿಮ್ಮ ರಾಶ್ಯಾಧಿಪತಿ ಕುಜನಿಗೆ ಗುರು ಮಿತ್ರ ಆದ್ದರಿಂದ ಗುರುವಿನ ಮನೆಗೆ ಬಂದು ಕುತ್ಕೋತಾರೆ. ಹಾಗಾಗಿ ಯಾವಾಗ ಗುರುವಿನ ಮನೆಗೆ ಬಂದು ಕುತ್ಕೋತಾರೋ ಇಡೀ ತಿಂಗಳು ಪೂರ್ತಿ ನಿಮಗೆ ಕುಜ ತುಂಬಾ ಬಲಿಷ್ಠ. ಅಲ್ಲಿಗೇನಾಯ್ತು ಒಂದೊಂದಾಗಿ ನೋಡೋಣ. ನಿಮಗೆ ಭೂಮಿ ತಗೊಳ್ಳುವಂಥ ಯೋಗ ಏಪ್ರಿಲ್ ತಿಂಗಳಲ್ಲಿ, ಮನೆ ಕಟ್ಟಿಸುವಂಥ ಯೋಗ, ಅಥವಾ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡುವಂಥವ್ರಿಗೆ, ವ್ಯವಸಾಯ ಮಾಡುವಂಥವ್ರಿಗೆ, ಭೂಮಿಯನ್ನು ನಂಬಿ ಜೀವನ ಮಾಡುವಂಥವ್ರಿಗೆಲ್ಲ ಚೆನ್ನಾಗಿದೆಯಾ? ನಿಮ್ಮ ದೇಹ ಬಲಿಷ್ಠ ಆಯಿತು, ಅದೃಷ್ಟಗಳನ್ನು ಹುಡುಕೊಂಡು ನೀವು ಹೋಗ್ತೀರಾ, ಆ ದಾರಿ ಸುಗಮ ಆಗುತ್ತೆ. ಕಾರಣ ಅದೃಷ್ಟ ಸ್ಥಾನಾಧಿಪತಿನೂ ಕುಜಾನೆ. ಇನ್ನು ರಾಶಿಯಿಂದ 2 ಮತ್ತು 7ನೇ ಸ್ಥಾನಾಧಿಪತಿ ಆಗಿರ್ತಕ್ಕಂಥ ಶುಕ್ರ, ಅವರು ಕೂಡ ಬ್ರಹ್ಮಾಂಡವಾಗಿದ್ದಾರೆ. ಪ್ರಸ್ತುತ ನಿಮ್ಮ ರಾಶಿಯಲ್ಲೇ ಇದ್ದಾರೆ. ಯಾವುದೇ ರಾಶಿಯಲ್ಲಿ ಒಂದು ಗ್ರಹ ಇದ್ರೆ ಆ ರಾಶಿ ಕೆಟ್ಟ ದಿನ ಉಂಟು ಮಾಡಲ್ಲ, ಅದು ಬೇಸಿಕ್ ರೂಲ್ಸ್ ಜ್ಯೋತಿಷ್ಯದಲ್ಲಿ. ಹಾಗಾಗಿ ಮೇಷ ರಾಶಿಯಲ್ಲಿ ಇದ್ದಂತಹ ಶುಕ್ರ 20 ದಿನಗಳಿರ್ತಾರೆ, ನ್ಯೂಟ್ರಲ್ ಆಗಿರ್ತಾರೆ. ಏಪ್ರಿಲ್ 20ನೇ ತಾರೀಕು ನಂತರ ರಾಜಯೋಗದ ಕ್ಷಣಗಳು ನಾವು ಕಾಣಬಹುದು ಮೇಷರಾಶಿಯವರಿಗೆ. ಕಾರಣ ದ್ವಿತೀಯ ಸ್ಥಾನಾಧಿಪತಿ ಹಾಗೂ ಸಪ್ತಮ ಸ್ಥಾನಾಧಿಪತಿ ಆಗಿರ್ತಕ್ಕಂಥ ಶುಕ್ರ ದ್ವಿತೀಯ ಸ್ಥಾನಕ್ಕೆ ಬಂದು ಸ್ವಕ್ಷೇತ್ರಕ್ಕೆ ಬಂದು ಬಹಳ ವಿಶೇಷವಾದಂತಹ ಸ್ಥಾನದಲ್ಲಿ ಬಂದು ಕುತ್ಕೊಳ್ತಾರೆ. ಇದು ಅದ್ಭುತವಾದಂತಹ ಸಂದರ್ಭ ಅಂತ ಕೂಡ ತಗೊಳ್ಬಹುದು. ಯಾವಾಗ ದ್ವಿತೀಯ ಸ್ಥಾನ ಆಕ್ಟಿವೇಟ್ ಆಗುತ್ತೆ ಹಾಗೆ ಸಪ್ತಮ ಸ್ಥಾನ ಆಕ್ಟಿವೇಟ್ ಆಗುತ್ತೋ ಆಟೋಮೆಟಿಕ್ ಆಗಿ ನಿಮಗೆ ಆ ಪ್ಲಸ್ ಪಾಯಿಂಟ್ಸ್ ಅನ್ನುವಂಥದ್ದು ಸಿಗ್ಲಿಕ್ಕೆ ಶುರುವಾಗುತ್ತೆ. ಏನೇನಾಗಾದ್ರೆ ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಂತ ನಿಮ್ಮ ನಿರ್ಧಾರಗಳನ್ನ ಬಹಳಷ್ಟು ಗೌರವವಾಗಿ ಸ್ವಾಗತಿಸಬಹುದು. ಕಾರಣ ನಿಮಗೆ ಸಕ್ಸಸ್ ಜಾಸ್ತಿ ಇರುತ್ತೆ. ಇದು ಒಂದಾಯ್ತು. ಎರಡನೇದು, ನೀವೇನಾದ್ರು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಾ ಇದ್ರೆ ಮೇಷರಾಶಿಯವರು ಈ ಏಪ್ರಿಲ್ 20ನೇ ತಾರೀಕು ನಂತರ ಒಂದು ಒಳ್ಳೆ ಡಿಸಿಷನ್ಸ್ ತಗೊಳ್ಬಹುದು, ಇನ್ನಷ್ಟು ಅಭಿವೃದ್ಧಿಗೆ ನಿಮಗೆ ಸಹಕಾರ ಅನ್ನುವಂಥದ್ದು ಕೊಡುತ್ತೆ. ಎರಡನೇದು, ಧನಸ್ಥಾನ ಆಕ್ಟಿವೇಟ್ ಆಗುತ್ತೆ. ಏನಾದರೂ ಬಂಡವಾಳ ಹಾಕಬೇಕು, ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದ್ರೆ ನಿಮಗೆ ದುಡ್ಡು ಹರಿದು ಬರುವಂಥದ್ದು, ಸಾಲ ಮಾಡ್ತೀರೋ ಅಥವಾ ಇನ್ನೊಂದು ಮತ್ತೊಂದು, ಒಟ್ಟು ನಿಮಗೆ ಅದು ಸಪೋರ್ಟ್ ಅಂತೂ ತುಂಬಾ ಚೆನ್ನಾಗಿ ಸಿಗುತ್ತೆ. ಅದು ಪಾಸಿಟಿವ್ ನ ಇಂಪ್ಯಾಕ್ಟ್ ಮಾಡುತ್ತಾ. ಇದೆಲ್ಲ ನಿಮಗೆ ಗ್ರೇಟ್ ಪ್ಲಸ್ ಪಾಯಿಂಟ್ ಅಂತ ನಾವು ಹೇಳ್ಬೋದು. ಇನ್ನು ಅದರ ಜೊತೆಗೆ ನಿಮಗೆ ಪಂಚಮ ಸ್ಥಾನಾಧಿಪತಿ ಯಾರು, 5ನೇ ಸ್ಥಾನಾಧಿಪತಿ ಯಾರು ಅಂತಂದ್ರೆ ನಿಮಗೆ ಅದು ಸೂರ್ಯ. ಗ್ರಹಾಧಿಪತಿ ಉಚ್ಚಸ್ಥಾನೇಶು ಕಿಂ ಕುರುವಂತಿ ಗ್ರಹಾಃ ಅನ್ನುವಂತಹ ಶ್ಲೋಕ ನಿಮಗೆ ಅಪ್ಲಿಕೇಬಲ್ ಆಗುತ್ತೆ. 14ನೇ ತಾರೀಕುವರೆಗೂ ಮಧ್ಯಮ ಫಲವನ್ನು ಕೊಡುವಂತಹ ಮೇಷರಾಶಿಯವರಿಗೆ 14ನೇ ತಾರೀಕಿಂದ ಅದ್ಭುತ ಫಲವನ್ನು ಕೊಡುತ್ತೆ. ಯಾರು? ಸೂರ್ಯ ಗ್ರಹ ಕೊಡ್ತಾರೆ. ಕಾರಣ
ಪಂಚಮ ಸ್ಥಾನ ಅಂದ್ರೆ ಪೂರ್ವ ಪುಣ್ಯ ಸ್ಥಾನ ಹಾಗೂ ಸಂತಾನ ಸ್ಥಾನಕ್ಕೆ ಅಧಿಪತಿಯಾದಂತಹ ಸೂರ್ಯ ಯಾವಾಗ ನಿಮ್ಮ ರಾಶಿಗೆ ಬಂದು ಉಚ್ಚ ಸ್ಥಾನ ಎಕ್ಸಾಲ್ಟೆಡ್ ಪೊಸಿಷನ್ ಆಗ್ತಾರೋ ಆಟೋಮೆಟಿಕ್ ಆಗಿ ಸೂರ್ಯನಿಂದ ಯಥೇಚ್ಛವಾದಂಥ ಬಲ ಅನ್ನುವಂಥದ್ದು ಪ್ರಾಪ್ತಿಯಾಗುತ್ತೆ ನಿಮಗೆ. ಆ ಬಲ ಅನ್ನುವಂಥದ್ದು ನಿಮಗೆ ಎಕ್ಸಸ್ ಆದಂಥ ಸಪೋರ್ಟ್ ಸಿಗುತ್ತೆ. ಉಚ್ಚ ಸ್ಥಾನ ಸೂರ್ಯ ಯಾರ್ಯಾರು ಗೌರ್ಮೆಂಟ್ ಅಧಿಕಾರಿಗಳಿರ್ತೀರಾ, ಗೌರ್ಮೆಂಟ್ ಉದ್ಯೋಗಕ್ಕೆ ಸಂಬಂಧಪಟ್ಟಂತ ಪ್ರಯತ್ನಗಳು, ರಾಜಕೀಯ ವ್ಯಕ್ತಿಗಳು, ರಾಜಕೀಯದಲ್ಲಂತೂ ದೊಡ್ಡ ಬದಲಾವಣೆ ಆಗುತ್ತೆ. ತನ್ಮೂಲಕ ಮೇಷರಾಶಿಯವರಿಗೆ ತುಂಬಾ ಒಳ್ಳೆಯ ಫಲವನ್ನು ನಾವು ಅಪೇಕ್ಷೆ ಪಡಬಹುದು. ಇನ್ನು ರಾಶಿಯಿಂದ 11ನೇ ಮನೆ ಅಧಿಪತಿ ಹಾಗೂ 10ನೇ ಮನೆ ಅಧಿಪತಿ ಆದಂತಹ ಶನಿ ಪ್ರಸ್ತುತ 12ನೇ ಮನೆಯಲ್ಲಿದ್ದಾರೆ. ಮೇಷರಾಶಿಯವ್ರಿಗೆ ಒಂದು ದೊಡ್ಡ ನೆಗೆಟಿವ್ ಏನಪ್ಪಾ ಅಂದ್ರೆ 7.5 ನಡೀತಾ ಇದೆ, ಶನಿ ಚೆನ್ನಾಗಿಲ್ಲ, 12ನೇ ಮನೆಯಲ್ಲಿ ಶನಿ ಕೂತಿದ್ದಾರೆ. ವ್ಯಯಸ್ಥಾನೆ ಅಂದ್ರೆ ವ್ಯಯ ಅಂದ್ರೆ ನಷ್ಟ ಸ್ಥಾನದಲ್ಲಿ ಶನಿ ಕೂತಿದ್ದಾರೆ. ಶನಿ ಪೋರ್ಟ್ಫೋಲಿಯೋಸ್ ಏನೇನಪ್ಪ ಅಂದ್ರೆ ಒಂದು ಉದ್ಯೋಗ, ಹಾಗಾಗಿ ಉದ್ಯೋಗದಲ್ಲಿ ಮಾರ್ಚ್ ತಿಂಗಳಲ್ಲೂ ಸಮಸ್ಯೆ ಆಗಿತ್ತು, ಈಗ ಏಪ್ರಿಲ್ ತಿಂಗಳಲ್ಲೂ ಸಮಸ್ಯೆ ಆಗ್ಲಿಕ್ಕೆ ಹೊರಟಿದೆ. ಅದು ಬಿಟ್ಟರೆ ನಿಮಗೆ ಈ ಪೆಟ್ರೋಲಿಯಂ ಇಂಡಸ್ಟ್ರೀಸ್ ಎಲ್ಲದಕ್ಕೂ ಅಧಿಪತಿ ಬಂದು ನಿಮಗೆ ಶನಿನೇ. ಕಚ್ಚಾ ತೈಲ, ಪೆಟ್ರೋಲ್ ಪಂಪು, ನಾನ್ ವೆಜ್ ಹೋಟೆಲ್ಸು, ಕಬ್ಬಿಣ, ಬಿಲ್ಡಿಂಗ್ ಮಟೀರಿಯಲ್ಸು, ಆಮೇಲೆ ದ್ರವ ಪದಾರ್ಥಗಳು, ಕೆಮಿಕಲ್ಲು, ಆಸಿಡ್, ಲಿಕ್ವಿಡ್, ಈ ಥರದ್ದೆಲ್ಲದಕ್ಕೂ ಅಧಿಪತಿ ಶನಿ ಪರಮಾತ್ಮನೇ. ಆದ್ದರಿಂದ ಆ ಶನಿ ನಿಮಗೆ 7.5 ಎಫೆಕ್ಟ್ ಅನ್ನು ತುಂಬ ದೊಡ್ಡದಾಗಿ ಕೊಡ್ತಾ ಇದ್ದೇನೆ. ಯಾಕೆಂದ್ರೆ ನಿಮಗೆ 10th ಹೌಸ್ಗೆ ಅಧಿಪತಿ ಶನಿನೇ, ಸ್ಥಾನಾಧಿಪತಿ. ಆ 10th ಹೌಸ್ ಲಾರ್ಡು ನಿಮಗೆ ವೃತ್ತಿ ಸ್ಥಾನ, 11th ಹೌಸ್ ಲಾರ್ಡು ಅದು ಶನಿನೇ ಲಾಭ ಸ್ಥಾನ. ಅವಾಗ ನಿಮಗೆ ವೃತ್ತಿ ಮತ್ತೆ ಲಾಭ ಎರಡರಲ್ಲೂ ಕೂಡ ಹಿಂಸೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಅದಲ್ಲದೆ ನೀವು ವ್ಯಾಪಾರನೋ ಇನ್ನೊಂದು ಮತ್ತೊಂದು ಮಗದೊಂದು ಮಾಡ್ತಾ ಇದ್ರೆ ಅದು ಬೇರೆ ತರ ಆಗುತ್ತೆ. ಒಟ್ಟು ಉದ್ಯೋಗಕ್ಕಂತೂ ಹೋಗೋರಿಗೆ ಸ್ವಲ್ಪ ಸಮಸ್ಯೆಗಳ ಕಾರಣ ಶನಿ 7.5 ನಡೀತಾ ಇದೆ. ಶನಿ ನಿಮ್ಮ ಮೂಲ ಜಾತಕದಲ್ಲಿ ಎಲ್ಲಿದ್ದಾರೆ ಅಂತ ನೋಡ್ಕೊಳ್ಳಿ. ಶನಿ ಏನಾದರೂ ನಿಮ್ಮ ಮೂಲ ಜಾತಕದಲ್ಲಿ ಉಚ್ಚ ಸ್ಥಾನದಲ್ಲೋ, ಸ್ವಕ್ಷೇತ್ರದಲ್ಲೋ, ಮಿತ್ರ ಸ್ಥಾನದಲ್ಲೋ ಅಥವಾ ಕನಿಷ್ಠ ಪಕ್ಷ ಸಮಬಲದಲ್ಲೋ ಇದ್ರೂ ಕೂಡ ನಿಮ್ಗೆ ಅದು ಅನುಕೂಲ ಆಗುತ್ತೆ. ಇಲ್ಲ ಅದಕ್ಕಿಂತ ಕೆಳಗಿದ್ದಾರೆ, ಶತ್ರು ಸ್ಥಾನದಲ್ಲಿದ್ದಾರೆ, ವಕ್ರಿಯಾಗಿದ್ದಾರೆ, ನೀಚ ಸ್ಥಾನದಲ್ಲಿದ್ದಾರೆ, ಅಥವಾ ಏನಾದರೂ ಒಂದು ದೋಷಯುಕ್ತರಾಗಿದ್ದಾರೆ ಅಥವಾ ಅಸ್ತಂಗತ ಆಗಿದ್ದಾರೆ ಅಂತಂದ್ರೆ ಖಂಡಿತವಾಗ್ಲೂ ಅದರ ಎಫೆಕ್ಟ್ ನಿಮ್ಮ ಮೇಲೆ ಬೀಳುತ್ತೆ. ತನ್ಮೂಲಕ ನಿಮಗೆ ಸಮಸ್ಯೆಗಳಾಗುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಹಾಗಾಗಿ ತಸ್ಮಾತ್ ಜಾಗ್ರತ. ಉದ್ಯೋಗದ ವಿಚಾರದಲ್ಲಿ, ಲಾಭವನ್ನ ಪಡೆಯುವ ವಿಚಾರದಲ್ಲಿ, ಪಡೆದಂತ ಲಾಭವನ್ನ ಉಳಿಸಂತ ವಿಚಾರದಲ್ಲಿ, ಈ 3 ವಿಚಾರದಲ್ಲೂ ಜಾಗ್ರತೆಯಿಂದ ಇರತಕ್ಕಂಥದ್ದು ಬಹಳ ಒಳ್ಳೆಯದು ಮೇಷರಾಶಿಯವರಿಗೆ. ಇನ್ನು ವಿದ್ಯಾರ್ಜನೆಗಂತೂ ತುಂಬಾ ಚೆನ್ನಾಗಿದೆ. ಹೇಗೆ ಅಂತ ಹೇಳ್ತೀನಿ ನೋಡಿ. ಸಾಮಾನ್ಯ ವಿದ್ಯೆ ಸಾಧಾರಣವಾಗಿ ಏನಾಗುತ್ತೆ ಅಂದ್ರೆ ಅಕ್ಷರಾಭ್ಯಾಸದಿಂದ ಪ್ರಾರಂಭಿಸಿ ಪ್ರಾಥಮಿಕ ವಿದ್ಯಾರ್ಜನೆಗೆ ಧನಸ್ಥಾನವನ್ನ ನೋಡಬೇಕು. ಅಂದ್ರೆ ಯಾರ್ಯಾರು ಅಪ್ ಟು SSLC ವರೆಗೂ ಓದ್ತಾ ಇದ್ರು ಅಂಥವ್ರಿಗೆಲ್ಲ ಒಂದು ಒಳ್ಳೆ ಗುಡ್ ಆಪರ್ಚುನಿಟಿ ಈ ಟೈಮಲ್ಲಿ ಸೆಲೆಕ್ಷನ್ ಮಾಡೋದಕ್ಕೆ. ಅಂಡ್ ನೆಕ್ಸ್ಟ್ ಏನು ತಗೊಳ್ಬೇಕು, ಕಾಮರ್ಸ್, ಆರ್ಟ್ಸ್, ಸೈನ್ಸ್, ಯಾವ ಕ್ಯಾಟಗರಿಗೆ ಹೋಗ್ಬೇಕು, ಯಾವ ಥರ ತಗೊಳ್ಬೇಕು ಅನ್ನೋಂಥದ್ದಕ್ಕೆ ಎಲ್ಲದಕ್ಕೂ ತುಂಬ ಸಪೋರ್ಟ್ ಮಾಡುತ್ತೆ. ಕಾರಣ ಶುಕ್ರ ತನ್ನ ಸ್ವಕ್ಷೇತ್ರದಲ್ಲಿ ಇದ್ದಾರೆ. ಇದೊಂದು ಜೊತೆಗೆ ಅದ್ಭುತ ಫಲ ಏನಪ್ಪಾ ಅಂತಂದ್ರೆ ಬಹಳ ಬಲಿಷ್ಠವಾದ ಫಲ. ಯಾವ ರೀತಿ ಅಂತ ನಾನು ಹೇಳ್ತೀನಿ ನಿಮಗೆ. ಗ್ರಹ ಸ್ಥಿತಿಗಳ ಬದಲಾವಣೆಗಳು ಏನ್ ಹೇಳುತ್ತೆ? ಶುಕ್ರ ಅಖಂಡಿತ ಧನಂ ನೃಪಂ ಸುಮತಿಂ ಆತ್ಮಜೇ ಸಾತ್ಮಜಂ ಅಂತ ಹೇಳಿ ಒಂದು ಶ್ಲೋಕ ಹೇಳುತ್ತೆ. ಏನಿದ್ರು ಒಂದು ಫಲ ಅಂತಂದ್ರೆ ಬಹು ವಿಲಾಸಿಗಳಾಗ್ತೀರಾ ಮೇಷರಾಶಿಯವರು, ಮಹಾಬುದ್ಧಿವಂತರಾಗ್ತೀರಾ, ಸಂತಾನ ತುಂಬಾ ಉತ್ತಮವಾಗಿರುತ್ತೆ, ಒಳ್ಳೆಯ ಅದ್ಭುತವಾದಂತಹ ಫಲ ಅನ್ನುವಂಥದ್ದು ನಿಮಗೆ ಸಿಗುತ್ತೆ. ಜೊತೆಗೆ ದೃಷ್ಟಿಕೋನ ತುಂಬಾ ಚೆನ್ನಾಗಿರುತ್ತೆ. ಸೌರಮಂಡಲದಲ್ಲಿ ಆಗುವಂತ ಬದಲಾವಣೆಗಳಲ್ಲಿ ಮೇಷರಾಶಿಯವರಿಗೆ ನೆಗೆಟಿವಿಟಿ ಅನ್ನುವಂಥದ್ದೇ ಇರೋದಿಲ್ಲ. ಆಮೇಲೆ ನಿಮ್ಮ ರಾಶಿಗೆ ಇನ್ನುಳಿದ 2 ಗ್ರಹ ಸಂಬಂಧ, ರಾಶ್ಯಾಧಿಪತಿ ಹಾಗೂ ದ್ವಿತೀಯ ಸ್ಥಾನಾಧಿಪತಿ 1, 2. ರಾಶ್ಯಾಧಿಪತಿ ಕುಜ, ದ್ವಿತೀಯ ಸ್ಥಾನಾಧಿಪತಿ ಯಾರು? ಶುಕ್ರ. ಆ ಕುಜ ಮತ್ತೆ ಶುಕ್ರನ ಒಂದು ಸಂಯೋಗ ಅಂದ್ರೆ ಇಬ್ರು ಒಟ್ಟಿಗೆ ಒಂದೇ ಮನೆಯಲ್ಲ. ಕುಜನೂ ಬಲಿಷ್ಠವಾಗಿರ್ತಾರೆ, ಶುಕ್ರನೂ ಬಲಿಷ್ಠವಾಗಿರ್ತಾರೆ. ಇದ್ರದ್ದು ಫಲ ತುಂಬಾ ಚೆನ್ನಾಗಿರುತ್ತೆ. ಅದರ ಜೊತೆಗೆ ಇನ್ನೇನು ಹೇಳುತ್ತೆ? ದೃಷ್ಟಿಕೋನಗಳು ಬೃಹಜ್ಜಾತಕ ರೀತಿಯ ಏನ್ ಹೇಳುತ್ತೆ ಅಂತಂದ್ರೆ ಸೂರ್ಯ ತನ್ನ ಸ್ವಕ್ಷೇತ್ರದಲ್ಲಿ, ಅಂದ್ರೆ ಸ್ವಕ್ಷೇತ್ರ ಅಂದ್ರೆ ಮೇಷರಾಶಿಯ ಕ್ಷೇತ್ರದಲ್ಲಿದ್ದು ಪಂಚಮ ಸ್ಥಾನಾಧಿಪತಿ ಆದ್ರಿಂದ ಯಾವುದೇ ತರಹದ ಅಪಘಾತಗಳು ಮತ್ತೆ ತೊಂದರೆಗಳು ಉಂಟು ಮಾಡುವುದಿಲ್ಲ. ಇದು ಒಂದು ವಿಚಾರ. ಎರಡನೇದು, ಧನದಲ್ಲಿ ಶುಭಗ್ರಹರು ಸ್ಥಿತರಾಗಿ ವಿಶೇಷವಾದಂತಹ ಫಲ ಇದ್ರೆ ಅದು ನಿಮ್ಮ ವಾಕ್ಗೆ ಬಲ ಕೊಡುತ್ತೆ. ಅಂದ್ರೆ ನಿಮ್ಮ ಮಾತಿಗೆ ತುಂಬಾ ಬಲಿಷ್ಠವಾದ ಫಲವನ್ನ ಕೊಡುತ್ತೆ. ಉದಾಹರಣೆಗೆ ಅಗ್ನಿ ತತ್ವ, ಜಲತತ್ವ ಅಂತ ತಗೊಳ್ಬಹುದು. ಆ ತತ್ವದ ರೀತಿಯಾಗಿ ನಿಮಗೆ ತುಂಬಾನೇ ಸಪೋರ್ಟ್ ಅಂತ ಸಿಗುತ್ತೆ. ಧನಸ್ಥಾನ ಯಾವತ್ತೂ ಕೂಡ ತುಂಬಾ ಪಾಸಿಟಿವ್.
ಹಾಗಾಗಿ ನೀವೇನು ಮಾಡಬೇಕು, ಈ ಎಲ್ಲ ಪಾಸಿಟಿವ್ ಇರಬೇಕಾದ್ರೆ ಈ ಮಧ್ಯೆ ನೆಗೆಟಿವ್ ಇದೆಯಲ್ಲ ಶನಿ, ಆ ಶನಿ ನೆಗೆಟಿವ್ನ ನೀವು ಹೋಗಲಾಡಿಸ್ಬೇಕಂದ್ರೆ ಶನೀಶ್ವರನ ದರ್ಶನ ಮಾಡುವಂಥದ್ದು ಅಥವಾ ಶಿವನ ದರ್ಶನ ಮಾಡುವಂಥದ್ದು, ತೈಲಾಭಿಷೇಕ ಮಾಡಿಸುವಂಥದ್ದು ಮ್ಯಾಂಡೇಟರಿ ಮಾಡಿಕೊಳ್ಳಿ ಮೇಷರಾಶಿಯವರು. ಕಾರಣ 7.5. ನಿಮ್ಮ ಮೂಲ ಜಾತಕದಲ್ಲಿ ಚೆನ್ನಾಗಿದೆಯೋ ಅಂತ ನೀವು ಅದನ್ನು ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರಿಡಿಕ್ಷನ್ಸ್ ಮಾಡಿ ಏನಾದರೂ ಪರಿಹಾರಗಳಿದ್ರೆ ಮಾಡ್ಕೋಬಹುದು. ಖಂಡಿತ ಅದು ಒಳ್ಳೆಯದಾಗುತ್ತೆ. ಇನ್ನು ದ್ವಿತೀಯ ಸ್ಥಾನ ಮತ್ತು ಸಪ್ತಮ ಸ್ಥಾನ ಎರಡು ಆಕ್ಟಿವೇಟ್ ಆಯಿತು, ಪಂಚಮ ಸ್ಥಾನ ಆಕ್ಟಿವೇಟ್ ಆಯಿತು. ಈ ಪರಿವರ್ತನಾ ಯೋಗದ ಬಗ್ಗೆ ತಿಳಿಸ್ಬೇಕು ನಾನು. ಗುರು ಬುಧನ ಮನೆಯಲ್ಲಿದ್ದು ಬುಧ ಗುರುನ ಮನೆಯಲ್ಲಿದ್ದಾನೆ. ಅಂದ್ರೆ ಒಬ್ರಿಗೊಬ್ರು ತಮ್ಮ ಮನೆಗಳನ್ನ ಬದಲಾವಣೆ ಮಾಡ್ಕೋತಾರೆ ತಾತ್ಕಾಲಿಕವಾಗಿ. ಈ ತಿಂಗಳು ಮಾತ್ರ ಒಂದು 20-25 ದಿನ ಅಂತ ಅನ್ಕೊಳ್ಳಿ ಸಾಕು. ಏಪ್ರಿಲ್ ತಿಂಗಳು 20-25 ದಿನ ನಿಮ್ಗೆ ಅದ್ಭುತವಾಗಿದ್ರೆ ಸಾಕು. ಈ ಮಧ್ಯೆ ಈ ಪರಿವರ್ತನಾ ಯೋಗ ಬಂದಾಗ ಮೇಷರಾಶಿಯವರಿಗೆ ತೃತೀಯ ಸ್ಥಾನಾಧಿಪತಿ ತೃತೀಯದಲ್ಲೇ ಇದ್ದು ಅಂತ ಲೆಕ್ಕ, ಷಷ್ಠ ಸ್ಥಾನಾಧಿಪತಿ ಷಷ್ಠದಲ್ಲೇ ಇದ್ರು ಅಂತ ಲೆಕ್ಕ, ಮತ್ತೆ ಭಾಗ್ಯ ಸ್ಥಾನಾಧಿಪತಿ ಭಾಗ್ಯದಲ್ಲೇ ಇದ್ರು ಅಂತ ಲೆಕ್ಕ, ವ್ಯಯಸ್ಥಾನಾಧಿಪತಿ ವ್ಯಯದಲ್ಲೇ ಇದ್ರು ಅಂತ ಅರ್ಥ. ಈ 4 ಸ್ಥಾನಗಳು ಆಕ್ಟಿವೇಟ್ ಆಗುತ್ತೆ. ಸಾಧಾರಣವಾಗಿ ಆಕ್ಟಿವೇಟ್ ಆಗ್ತದೆ ಬುಧನಿಂದ ವ್ಯಾಪಾರ, ವಿದ್ಯೆ, ಒಳ್ಳೆ ಬುದ್ಧಿ, ಒಳ್ಳೆ ಸಂಸ್ಕಾರ, ಗುರುವಿಂದ ಒಳ್ಳೆ ಜ್ಞಾನಾರ್ಜನೆ, ಆಧ್ಯಾತ್ಮಿಕ ಜ್ಞಾನ, ಧನ ಸಂಪಾದನೆ, ಸಂತಾನಾಭಿವೃದ್ಧಿ, ಸ್ನೇಹಿತರಲ್ಲಿ ಸಂತೋಷ, ಬಂಧು ಮಿತ್ರರ ಸಂತೃಪ್ತಿ, ಇದೆಲ್ಲವೂ ಕೂಡ ಸಿಗ್ತಾ ಬರುತ್ತೆ. ಹಾಗಾಗಿ ಅದ್ರ ಬಗ್ಗೆನೂ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಜ್ಞಾನ ಯಾರಪ್ಪನ ಸೊತ್ತು ಅಲ್ಲ, ಬೆಳಿಬೇಕು, ಬೆಳೆಸಬೇಕು, ಕಲಿಬೇಕು, ಕಲಿತಾನೇ ಇರಬೇಕು ಅಲ್ವಾ. ನೋಡಿ ನಾವು ಸಾಧಾರಣವಾಗಿ ನೋಡ್ತೀವಿ, ಯಾವುದೇ ನೀವು ಅಡ್ವೊಕೇಟ್ನ ನೋಡಿ, ಅವ್ರಿಗೊಂದು 60 ವರ್ಷ 70 ವರ್ಷ ಆಗಿದ್ರು ಕೂಡ ನೀವೇನು ವೃತ್ತಿ ಮಾಡ್ತಾ ಇದ್ದೀರಾ ಅಂತ ಕೇಳಿದವರು ಐ ಆಮ್ ಎ ಪ್ರಾಕ್ಟೀಸಿಂಗ್ ಅಡ್ವೊಕೇಟ್ ಅಂತ ಕರೀತಾರೆ. ಯಾರು ಕೂಡ ಐ ಆಮ್ ಅಡ್ವೊಕೇಟ್ ಅಂತ ಅಹಂಕಾರದಿಂದ ಹೇಳ್ಕೊಳ್ಳಲ್ಲ. ಯಾವುದೇ ಅಡ್ವೊಕೇಟ್ಸು ಕೂಡ ಅಹಂಕಾರದಿಂದ ಹೇಳ್ಕೊಳ್ಳಲ್ಲ. ಒಂದೇ ಹೇಳೋದವರು ಪ್ರಾಕ್ಟೀಸಿಂಗ್ ಅಡ್ವೊಕೇಟ್ ಅಂತ. 80 ವರ್ಷ ಆಗಿರುತ್ತೆ ಆದರೆ ಹಂಗೆ ಹೇಳ್ತಾರೆ, ಯಾಕಂದ್ರೆ ನಾನಿನ್ನೂ ಕಲಿತಾ ಇರುವಂತ ಅಡ್ವೊಕೇಟ್ ಅಂತಾನೆ ಹೇಳ್ತಾರೆ. ಅದೆಷ್ಟು ಚೆನ್ನಾಗಿದೆಯಲ್ಲ, ಅದು ಮಹಾಸಮುದ್ರ ಬಿಡಿ ಲಾ ಅನ್ನುವಂಥದ್ದು. ಹಾಗೆ ಭಗವಂತನ ಆಶೀರ್ವಾದ ಅನ್ನುವಂಥದ್ದು ಮೇಷರಾಶಿಯವರಿಗೆ ತಿಂಗಳು ಎಲ್ಲ ವಿಚಾರದಲ್ಲಿದೆ. ವಿದ್ಯೆ ಆಗ್ಬೋದು, ವ್ಯಾಪಾರ ಆಗ್ಬೋದು, ಆರೋಗ್ಯ ಆಗ್ಬೋದು, ಅಥವಾ ಒಂದು ವ್ಯಾಪಾರ ಅಂದರೆ ವ್ಯಾಪಾರದಲ್ಲಿ ಎಲ್ಲ ಥರದಲ್ಲೂ ಆಗ್ಬೋದು. ವಾಹನ ಮಾಲೀಕರು, ವಾಹನ ಚಾಲಕರು, ರೈತರು, ಇನ್ನಿತರ ಯಾವುದೇ ಕೆಲಸ ಕಾರ್ಯಗಳಲ್ಲಾಗಲಿ ಎಲ್ಲದರಲ್ಲೂ ಕೂಡ ಸಪೋರ್ಟಿವ್ ಆಗಿರ್ತಕ್ಕಂಥ ಶಕ್ತಿ ಇದೆ. ಎಕ್ಸೆಪ್ಟ್ ಒಂದು ಉದ್ಯೋಗ, ಇನ್ನೊಂದು ನಿಮ್ಮ ಲಾಭ. ಈ 2 ಸ್ಥಾನಕ್ಕೆ ಅಧಿಪತಿ ಶನಿ, ಅವರೊಬ್ಬರು ಮಾತ್ರ ಚೆನ್ನಾಗಿಲ್ಲ. ಅದನ್ನು ಬ್ಯಾಲೆನ್ಸ್ ಮಾಡಿಕೊಂಡ್ರೆ ನಿಮ್ಗೆಲ್ಲವೂ ಚೆನ್ನಾಗಾಗ್ಬಿಡುತ್ತೆ. ಹಾಗಾದ್ರೆ ಮೇಷರಾಶಿಯವರಿಗೆ ಈಗ ತಾತ್ಕಾಲಿಕ ಗುರುಬಲ ಏನೋ ಏಪ್ರಿಲಲ್ಲಿ ಸಿಗುತ್ತೆ. ತಾತ್ಕಾಲಿಕ ಗುರುಬಲ ಅಂತಾನೆ ತಗೊಳ್ಳಿಕ್ಕೆ ಬರಲ್ಲ. ಗುರು ಅಂತೂ ಸೇಫರ್ ಸೈಡಲ್ಲಿ ಇರ್ತಾರೆ. ಅದರಿಂದ ನಿಮಗೆ ನೆಗೆಟಿವ್ ಆಗದೆ ಕಾಪಾಡುತ್ತೆ. ಸಾಕಲ್ವಾ? ನಮ್ಮಲ್ಲಿ ಒಂದು ಹಿರಿಯರು ಮಾತು ಹೇಳ್ತಾರೆ, ಅಪ್ಪ ಭಗವಂತ ಒಳ್ಳೇದಾಗಲಿಲ್ಲ ಅಂದ್ರೂ ಪರವಾಗಿಲ್ಲ, ಕೆಟ್ಟದಾಗದೇ ನೋಡ್ಕೋಪ ಅಂತ ಅಲ್ವಾ. ಎಷ್ಟು ಅದ್ಭುತವಾದ ಮಾತಿದು, ಸಾಲಿದು. ಹಾಗೆ ಏಪ್ರಿಲ್ ತಿಂಗಳೇನೋ ಓಕೆ, ಮೇ ತಿಂಗಳು ನಿಮಗೆ ಮೇಷರಾಶಿಯವರಿಗೆ ಚೆನ್ನಾಗಿಲ್ಲ. ಸರಿ, ಹಾಗಾದ್ರೆ ಜೂನ್ ತಿಂಗಳು ನಿಮಗೆ ಗುರುಬಲ ಏನು ಬರಲ್ಲ, ಗುರು ಬದಲಾವಣೆ ಆಗ್ತಾರೆ. ಗುರು ತನ್ನ ಸುಖ ಸ್ಥಾನಕ್ಕೆ ಬರ್ತಾರೆ ಅಷ್ಟೇ ಹೊರತು ಮೇಷರಾಶಿಯಿಂದ ಸುಖ ಸ್ಥಾನಕ್ಕೆ ಬರ್ತಾರೆ ಅಷ್ಟೇ ಬಿಟ್ಟರೆ ನಿಮ್ಗೆ ಯಾವುದೇ ಅಭಿವೃದ್ಧಿ ಅಥವಾ ಸಕ್ಸಸ್ ಅನ್ನುವಂಥದ್ದು ಗುರುವಿಂದ ಸಿಗೋದಿಲ್ಲ. ಕಾರಣ ಗುರುಬಲ ಇಲ್ಲ. ಹಾಗಾಗಿ ಜೂನ್ 2ನೇ ತಾರೀಕು ಗುರು ಶಾಂತಿ ಮಹಾಯಾಗಗಳು ಎಲ್ಲ ಕಡೆ ಮಾಡ್ತಾ ಇರ್ತಾರೆ. ಮೇಷರಾಶಿಯವರು ಕಂಪಲ್ಸರಿ ಕಡ್ಡಾಯವಾಗಿ ಯಾವ ಕಾರಣಕ್ಕೂ ನೆಗ್ಲಿಜೆನ್ಸಿ ಮಾಡಬೇಡಿ. ಹತ್ರದಲ್ಲಿರುವಂಥ ಮಠ ದೇವಸ್ಥಾನಗಳು ಎಲ್ಲಾದರೂ ಹೋಗಿ ಗುರುಶಾಂತಿ ಮಹಾಯಾಗ ಮಾಡ್ತಾ ಇದ್ದೀರಾ ಅಂತ ವಿಚಾರಿಸಿ ಒಂದು 500, 1000, 2000, 5000 ಏನೋ ಒಂದು ಟೋಕನ್ ಟಿಕೆಟ್ ಇಟ್ಟಿರ್ತಾರೆ. ಅದನ್ನು ನೀವು ಅಮೌಂಟ್ ಪೇ ಮಾಡಿಬಿಟ್ಟು ನಿಮ್ಮ ಹೆಸರು ಸಂಕಲ್ಪ ಎಲ್ಲ ಬರೆಸಿ ಅವತ್ತು ಕಂಪಲ್ಸರಿ ಗುರುಶಾಂತಿ ಮಹಾಯಾಗಕ್ಕೆ ಪಾರ್ಟಿಸಿಪೇಟ್ ಮಾಡಿ. ನೀವೇ ಮಹಾಯಾಗ ಮಾಡಬೇಕಾದ್ರೆ ಲಕ್ಷಗಳು ಖರ್ಚಾಗುತ್ತೆ, ಬೇಡ, ಸಾಮೂಹಿಕವಾಗಿ ಮಾಡ್ಬೋದು, ಗುರುಗಳ ಆಶೀರ್ವಾದ ಸಿಗುತ್ತೆ. ಹಂಗೆ ಹೆಂಗೂ ನಿಮಗೆ ಅನುಕೂಲ ಆಗಲಿಲ್ಲ, ಯಾರ ಕಡೆಯಿಂದ ಸಪೋರ್ಟ್ ಸಿಗಲಿಲ್ಲ, ಎಲ್ಲೂ ಮಾಡ್ತಾ ಇಲ್ಲ ಅಂದರೆ ನಾನು ನಿಮ್ಮ ಸಹಕಾರದೊಂದಿಗೆ 1,00,000 ಸ್ವಾಹಾಕಾರದ ಗುರುಶಾಂತಿ ಮಹಾಯಾಗವನ್ನು ಮಾಡ್ತಾ ಇದ್ದೇನೆ. ಈ ಯಾಗಕ್ಕೆ ನೀವು ಪಾರ್ಟಿಸಿಪೇಟ್ ಮಾಡಬೇಕು ಅಂದರೆ 8431384001 ಅನ್ನುವಂತಹ ನಂಬರ್ಗೆ ನೀವು ಫೋನ್ ಮಾಡಿ ಡೀಟೇಲ್ಸ್ ಕೇಳಿದ್ರೆ ನಿಮಗೆ ತಿಳಿಸ್ತಾರೆ. 1,001 ರೂಪಾಯಿ ಆ ಒಂದು ಪೂಜೆಗೆ ನಾವು ಅಮೌಂಟನ್ನು ಫಿಕ್ಸ್ ಮಾಡಿದ್ದೀವಿ. ಈ ಒಂದು ಪೂಜೆಗೆ ರಿಜಿಸ್ಟ್ರೇಷನ್ ಆದಮೇಲೆ ನಿಮ್ಮ ಗೋತ್ರ, ನಕ್ಷತ್ರ, ರಾಶಿ, ಹೆಸರು, ನಿಮ್ಮ ಪಿನ್ ಕೋಡ್ ಸಮೇತವಾಗಿ ನಿಮ್ಮ ಅಡ್ರೆಸ್ ಅನ್ನ ನೀವು ಕಳಿಸ್ಕೊಡ್ಬೇಕಾಗುತ್ತೆ. ರಿಜಿಸ್ಟ್ರೇಷನ್ ಪ್ರಾಸೆಸ್ ನಮ್ಮ ರಿಸೆಪ್ಷನಿಸ್ಟ್ ಕಂಪ್ಲೀಟ್ ಮಾಡ್ತಾರೆ. ಅದಾದ್ಮೇಲೆ ನಿಮಗೆ ಪೂಜೆ ಎಲ್ಲ ಆಗಿ ಸಂಕಲ್ಪ ಆಗಿ ಕರುಂಗಲಿ ಮಾಲಾ ಅನ್ನುವಂಥ ಮಾಲಾ ಇದೆಯಲ್ಲ, ಅದು ವಿತ್ ಸರ್ಟಿಫಿಕೇಟ್, ಫೋಟೋ ಕಾಪಿ ಸಮೇತವಾದಂಥ ವಿತ್ ಸರ್ಟಿಫಿಕೇಟು ಮಾಲೆ ಅನ್ನೋದು ನಿಮ್ಮ ಕೊರಿಯರ್ಗೆ ನಿಮ್ಮ ಅಡ್ರೆಸ್ಗೆ ಕೊರಿಯರ್ ಮುಖಾಂತರ ಬರುತ್ತೆ. ಈ ಕರುಂಗಲಿ ಮಾಲಾ ನೆಗೆಟಿವ್ ಎನರ್ಜಿನ ದೂರ ಮಾಡಿ ಪಾಸಿಟಿವ್ ಎನರ್ಜಿನ ಇನ್ಕ್ರೀಸ್ ಮಾಡೋದು. ಅಂದರೆ ವಿಷ್ಣುವಿನ ಅಂಶ, ಶಿವನ ಅಂಶ ಎರಡೂ ಕೂಡ ಇರ್ತಕ್ಕಂಥ ಪ್ರತ್ಯೇಕವಾದಂಥ ಬಲ ಹೊಂದಿರತಕ್ಕಂಥದ್ದನ್ನ ಪೂಜೆಲಿಟ್ಟು ಅಕ್ಷತೆ ಸಮೇತವಾಗಿ ನಿಮಗೆ ಕೊರಿಯರ್ ಮಾಡಲಾಗುತ್ತೆ.
ಈ ಒಂದು ಕರಂಗಲಿ ಮಾಲೆಯನ್ನು ನೀವು ಕತ್ತಿಗೆ ಹಾಕೊಳ್ಳೋದ್ರಿಂದ ಒಳ್ಳೆಯದು. ಇಲ್ಲ ಗುರುಗಳೇ ನಾನು ಪೂಜೆ ಕೊಡೋಕ್ಕಾಗಲ್ಲ, ಆದರೂ ನಾನು ಬರ್ತೀನಿ, ಬಂದು ನೇರವಾಗಿ ನೋಡ್ತಿದ್ರೆ ಬರ್ಬೋದು. ಪೂಜೆ ಕೊಟ್ಟವರೇ ಬರಬೇಕು ಅಂತಿಲ್ಲ, ಯಾರು ಬೇಕಾದರೂ ಬರ್ಬೋದು. ನೀವು ಬನ್ನಿ, ನಿಮ್ಮ ಕುಟುಂಬ ಸಮೇತ ಕರ್ಕೊಂಬನ್ನಿ, ಅಕ್ಕಪಕ್ಕ ಎದುರು ಮನೆ ಎಲ್ಲಾರನ್ನೂ ಕರ್ಕೊಂಬನ್ನಿ, ಬೇಡ ಅಂತ ಹೇಳಿದ. ಬಂದು ದರ್ಶನ ಮಾಡಿಕೊಂಡು ಯಾಗಕ್ಕೆ ಪಾರ್ಟಿಸಿಪೇಟ್ ಮಾಡಿ ಅನ್ನದಾನ ಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡು ಹೋಗಿ, ಏನು ತೊಂದರೆ ಇಲ್ಲ. ಏನಂದರೆ ಕರಂಗಲಿ ಮಾಲೆ ಬೇಕು, ಸಂಕಲ್ಪ ಆಗಬೇಕಂದ್ರೆ ಮಾತ್ರ ನೀವು ಕಂಪಲ್ಸರಿ ಪೂಜೆಗೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಆಮೇಲೆ ನಾವು ಕೇವಲ 1000 ಜನಕ್ಕೆ ಮಾತ್ರ ಅವಕಾಶ ಕೊಡ್ತಾ ಇದ್ದೀವಿ, ಅದಕ್ಕಿಂತ ಹೆಚ್ಚಿನ ಜನಕ್ಕೆ ಅವಕಾಶ ಇಲ್ಲ. ಯಾಕೆಂದರೆ ಹೋದ ವರ್ಷ ಶನಿಶಾಂತಿ ಮಹಾಯಾಗ ಮಾಡಿದಾಗ ವಿಪರೀತ ಜನ ಆಗೋಗಿ ಕೊನೆಗೆ ಪ್ರಸಾದ ಕಳಿಸೋದ್ರೆ ಸ್ವಲ್ಪ ಜನಕ್ಕೆ ಹೋಗಿ ಸೇರಲಿಲ್ಲ, ಒಂದು 50-100 ಜನಕ್ಕೆ ಸೇರಲಿಲ್ಲ. ಇವತ್ತು ನಮ್ಮ ಬೇಸರ ಇದೆ, ಆ ಥರ ಖಂಡಿತ ಈ ಸಲ ಆಗಬಾರ್ದು. ಅದಕ್ಕೆ 1000 ಜನಕ್ಕೆ ಮಾತ್ರ ಲಿಮಿಟ್ ಇಟ್ಟಿದ್ದೀವಿ, ಅಷ್ಟು ಜನಕ್ಕೆ ಮಾತ್ರ ನೀವು ತೊಗೊಬೋದು. ಅದಕ್ಕೆ ಮೇಲೆ ನಾವು ಪಾರ್ಟಿಸಿಪೇಟ್ ಮಾಡಿಸೋದಕ್ಕೆ ತೊಗೊಳ್ಳಲ್ಲ, ನೀವು ನೇರವಾಗಿ ಬಂದು ದರ್ಶನ ಮಾಡ್ಕೊಳ್ಬೋದು. ಓವರಾಲ್ ನೋಡಿದಾಗ ಈ ಒಂದು ಮಹಾಯಾಗ ಇಲ್ಲೇ ಅತ್ತಿಬೆಲೆ ಸುತ್ತು ಮಾಡ್ತಾ ಇರೋದ್ರಿಂದ ಅದರದ್ದು ಅಡ್ರೆಸ್ ಕೂಡ ನಿಮಗೆ ಮ್ಯಾಪ್ ಲೊಕೇಶನ್ ಫಸ್ಟ್ ಕಮೆಂಟಲ್ಲಿ ಬರುತ್ತೆ, ಅದನ್ನು ವೀಕ್ಷಣೆ ಮಾಡಿ ಡೈರೆಕ್ಟಾಗೂ ಬರ್ಬೋದು. ಬರೋಕ್ಕಾಗಲಿಲ್ಲ ಅಂದರೆ ಫೇಸ್ಬುಕ್ಕು ಯೂಟ್ಯೂಬಲ್ಲಿ ಲೈವ್ ಸ್ಟ್ರೀಮ್ ಆಗುತ್ತೆ, ಪ್ರತಿಯೊಂದು ನೀವು ನೋಡ್ಬೋದು. ಸುಮಾರು ಜನ ಪುರೋಹಿತರು, ಅದ್ಭುತವಾದಂಥ ಮಹಾಯಾಗ ಇದು ನಡೀತಾ ಇದೆ. ಇನ್ನು ವಿಶೇಷವಾದಂಥ ಅನುಕೂಲ ಮೇಷರಾಶಿಯವರಿಗೆ ಈ ತಿಂಗಳು ಸಿಗೋದ್ರಿಂದ ಈ ತಿಂಗಳ ಯುಟಿಲೈಸ್ ಮಾಡ್ಕೊಳ್ಳಿ. ಉಚ್ಚವಾಗಿರ್ತಕ್ಕಂಥ ಸೂರ್ಯನ ಫಲ, ಸ್ವಕ್ಷೇತ್ರದ ಶುಕ್ರನ ಫಲ, ಪರಿವರ್ತನಾ ಯೋಗದ ಬುಧ ಮತ್ತು ಗುರುವಿನ ಫಲ, ಇವೆಲ್ಲ ನಿಮಗೆ ಅದ್ಭುತವಾಗಿ ಸಿಗುತ್ತೆ. ಉಪಯೋಗಿಸ್ಕೊಳ್ಳಿ, ಖಂಡಿತ ಒಳ್ಳೆ ಫಲ ಅನ್ನೋದು ಸಿಗುತ್ತೆ. ಯಾರ್ಯಾರು ಒಳ್ಳೇದಾಯಿತು ಅಂದ್ಬಿಟ್ಟು ಅದೇ ವಿಡಿಯೋಲಿ ಕಮೆಂಟ್ ಮಾಡಿ, ನಾನು ಲಾಸ್ಟಲ್ಲಿ ಏಪ್ರಿಲ್ ಎಂಡಲ್ಲಿ ಕಮೆಂಟ್ಸಲ್ಲಿ ನೋಡ್ಬಿಟ್ಟು ನಿಮ್ಗೆ ಏನಾದರೂ ಪ್ರತ್ಯೇಕವಾಗಿ ರಿಪ್ಲೈ ಮಾಡಬೇಕಂದ್ರೆ ಮಾಡ್ತೀನಿ. ಒಳ್ಳೆಯದಾಗಲಿ ವೀಕ್ಷಕರೇ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ನಿಭವಂತು.